ನಮಸ್ಕಾರ ಮಾಡ್ಬೇಕು ಹಿಂಗೆ. ಎಲ್ರು ಚೆನ್ನಾಗಿದ್ದೀರಾ? ನಾನು ಹೇಳ ಈಗ. ಹಾಯ್ ಎವ್ರಿವನ್, ಎಲ್ರಿಗೂ ನಮಸ್ತೆ. ಹೇಗಿದ್ದೀರಾ? ನಾವಂತೂ ತುಂಬಾ ಚೆನ್ನಾಗಿದ್ದೀವಿ. ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ನಾವು ಇವತ್ತು ಹಾಸನಲ್ಲಿ ಇದ್ದೀವಿ. ಸೊ ನಿನ್ನೆ ಥರ್ಸ್ಡೇನೆ ನಾವು ನಿನ್ನೆನೆ ಬಂದ್ವಿ ಹಾಸನ್ಗೆ. ಸ್ವಲ್ಪ ಕೆಲಸ ಇತ್ತು, ಏನೋ ಸ್ವಲ್ಪ ಕೆಲಸ ಇತ್ತು. ಏನು ಕೆಲಸ ಅಂತ ಆಮೇಲೆ ಹೇಳ್ತೀವಿ. ಸೊ ಇವತ್ತು ಫ್ರೀ ಆಗಿರೋದ್ರಿಂದ ಹೊರಗಡೆ ಹೊರಟಿದ್ದೀವಿ ಎಲ್ರೂ. ಎಲ್ಲಿಗೆ ಹೊರಟಿದ್ದೀವಿ ಪಾಪು? ಮಾಮಿ ಔಟಿಂಗ್, ಶಾಪಿಂಗ್. ಸೊ ಒಂದು ರೌಂಡ್ ಹಾಕೋಬಿಟ್ಟು ಬರೋಣ, ತುಂಬ ದಿನ ಆಯಿತು ಅಂತ ಹೊರಟಿದ್ದೀವಿ. ಇಲ್ಲೇ ಹಾಸನ ಒಂದು ರೌಂಡ್ ಹಾಕೋಣ, ಸುತ್ತಮುತ್ತ ಯಾವ್ದಾದ್ರು ಪ್ಲೇಸ್ ಇದ್ರೆ ಕವರ್ ಮಾಡಿಕೊಂಡು ನೋಡೋಣ ಎಲ್ಲೆಲ್ಲಿಗೆ ಹೋಗ್ತೀವಿ ಅಂತ ಇನ್ನೂ ಪ್ಲ್ಯಾನ್ ಮಾಡಿಲ್ಲ. ಸೊ ಸದ್ಯಕ್ಕೆ ಯಾವುದಾದ್ರೂ ಹತ್ತತ್ರ ಪ್ಲೇಸಸ್ ಯಾವ್ಯಾವಿದೆ ಅದನ್ನು ಕವರ್ ಮಾಡ್ಕೊಂಡು ಬರೋಣ ಅಂತ ಎಲ್ಲರೂ ರೆಡಿಯಾಗಿ ಕೂತಿದ್ದಾರೆ. ಇವಾಗ ಹೊರಡೋದು ಒಂದೇ ಬಾಕಿ. ಚಲೋ ಲೆಟ್ಸ್ ಗೋ. ಸೊ ನಾವು ಲಾಸ್ಟ್ ಟೈಮೇ ಒಂದು ವಿಡಿಯೋದಲ್ಲಿ ತೋರಿಸಿದ್ವಿ ನಮ್ಮ ಮನೆ ಎಷ್ಟು ಕನ್ಸ್ಟ್ರಕ್ಷನ್ ಆಗಿದೆ ಅಂತ. ಇವಾಗ ನೋಡಿ ಎಷ್ಟು ಬೇಗ ಕನ್ಸ್ಟ್ರಕ್ಷನ್ ಎಲ್ಲಿವರೆಗೂ ಆಗೋಗ್ಬಿಟ್ಟಿದೆ ಅಂತ. ಫುಲ್ಲು ಎತ್ಬಿಟ್ಟಿದ್ದಾರೆ ಮೇಲೆ. ಇನ್ನು ಗಿಲಾವ್ ನಡೀತಾ ಇದೆ, ಪ್ಯಾಚ್ ಮಾಡ್ತಾ ಇದ್ದಾರೆ. ಪ್ಯಾಚಿಂಗ್ ಏನು ಕೆಲಸ ಮಾಡ್ತಾ ಇದ್ದಾರೆ ಗಿಲಾವ್. ಪವನ್ ಎಲ್ಲಿಗೆ ಹೋಗ್ತಾ ಇದೀವಿ? ಎಲ್ಲಿಗೆ ಹಾಕಿದೀವಿ ಮ್ಯಾಪ್? ಒಂದು ಪರ್ಟಿಕ್ಯುಲರ್ ಟೆಂಪಲ್ಗೆ. ಟೆಂಪಲ್ ಅಲ್ಲ, ಅದು ಶೆಟ್ಟಿಹಳ್ಳಿ ಚರ್ಚ್. ಹೌದಾ? ಅದು ಹಾಸನ್ ಕಡೆ ಇರೋರ್ಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಅನ್ಸುತ್ತೆ ಶೆಟ್ಟಿಹಳ್ಳಿ ಚರ್ಚ್. ಇಲ್ಲಿ ನೋಡಿ, ಇವ್ರ ಮೇಡಮ್ ಅವರ. ಏನೇ ಹಾಯ ಹಾಟ್ ಮಾಡ. ಸೂಪರ್. ಯಾರಿಗದ ಆರ್ಟ್ ಮೂವಿ? ಶೆಟ್ಟಿಹಳ್ಳಿ ಚರ್ಚಿಗೆ ಹೋಗ್ತಾ ಇದೀವಿ. ನಾವ್ ಇಲ್ಲೇ ಹತ್ರದಲ್ಲೇ ಇದ್ದು ತುಂಬಾ ವರ್ಷಗಳಾಯ್ತು, ಅಲ್ಲಿ ಹೋಗಿರ್ಲಿಲ್ಲ. ಸೊ ಇವತ್ತು ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದೀವಿ. ಏನೋ ಎಕ್ಸ್ಪ್ಲನೇಷನ್ ಅರ್ಥ ಆಗ್ತಿಲ್ಲ. ಹೇಳಿ. ಹೌದಾ? ಅದಕ್ಕೆ ಹುಷಾರಾಗಿರ್ಬೇಕು. ಯಾ ನ್ಯೂಸ್ನು ಮಕ್ಳು ಮುಂದೆ ನೋಡಂಗಿಲ್ಲ, ಈ ಮನೇಲಿ ಏನು ಮಾತಾಡಂಗಿಲ್ಲ. ಫುಲ್ ಎಕ್ಸ್ಪ್ಲನೇಷನ್ ಮಾಡಿರ್ತಾರೆ. ಸೊ ಹಾಸನಿಂದ ಏನೋ 20 ಕಿಲೋಮೀಟರ್ಸ್ ಬಾವ? ಎಷ್ಟು ಕಿಲೋಮೀಟರ್ಸ್ ಆಗುತ್ತೆ? 24 ಕಿಲೋಮೀಟರ್ ಆಗುತ್ತೆ. ಬಿಸಿಲಿದೆ, ಅದಕ್ಕೆ ಛತ್ರಿ ತಗೊಂಡಿದೀವಿ. ನೋಡೋಣ ಹೆಂಗಿದೆ ಅಂತ. ವೆದರ್ ಒಂದ್ ಸ್ವಲ್ಪ ಕ್ಲೌಡಿ ವೆದರ್ ಇದ್ರೆ ಚೆನ್ನಾಗಿರುತ್ತೆ, ಬಟ್ ಸ್ವಲ್ಪ ಬಿಸಿಲಿದೆ. ಆಕ್ಚುಲಿ ತಪ್ಪು ರಶ್ಮಿ ಇದೆ. ಏಕೆ? ಸಡನ್ ಪ್ಲಾನ್ ಹೇಳಿರ್ಲಿಲ್ಲ ಬಾವಾಗೆ. ಪ್ಲಾನ್ ಮಾಡ್ಕೊಂಡು ಲೀವ್ ಹಾಕೊಂಡು ಮಾರ್ನಿಂಗ್ ಬಿಡ್ತಾ ಇದ್ವು. ನೀನು ಅವ್ರಿಗೆ ಹೇಳಿರ್ಲಿಲ್ಲ. ನಾನ್ ಸಡನ್ ಪ್ಲಾನ್ ಇದು, ನಾನು ಹೇಳೋದ್ ಮರ್ತೋದೆ. ಆದ್ರೂ ಬಾವ ಲೀವ್ ಹಾಕೊಂಡ್ರು. ಆ ಪ್ಲೇಸ್ ಅಲ್ಲಿ ಅದು ಈ ಬೇಸಿಗೆ ಟೈಮಲ್ಲಿ ಮಾತ್ರ ಇದಿರುತ್ತೆ, ಅಂದ್ರೆ ಚರ್ಚ್ ಕಾಣುತ್ತೆ. ಫುಲ್ ರೈನಿ ಸೀಸನ್ ಅಲ್ಲಿ ಮುಳುಗೋಗ್ಬಿಡುತ್ತೆ, ಫುಲ್ ಕವರ್ ಆಗ್ಬಿಡುತ್ತೆ, ಫುಲ್ ಮುಳುಗೋಗ್ಬಿಡುತ್ತೆ. ಅದಕ್ಕೆ ಈ ಸಮ್ಮರ್ ಟೈಮ್ ಅಲ್ಲಿ ಜಾಸ್ತಿ ವಿಸಿಟ್ ಮಾಡ್ತಾರೆ. ನೀವ್ ನೋಡಿರ್ಬೇಕಲ್ಲ ಫಸ್ಟ್ ಟೈಮ್. ವರುಣೆ ಫಸ್ಟ್ ಟೈಮ್ ಅಪ್ಪ. ಹುಡುಗರ ಜೊತೆ ಹೋಗ್ತೀಯಲ್ಲ, ಹೋಗಿಲ್ವಾ ಅಲ್ಲಿಗೆ? ಅದಂಗೆ ನೀವ್ ಹೋಗಿದ್ದ ಪಪ್ಪು? ನೀನು ಹೋಗಿಲ್ಲ, ಫಸ್ಟ್ ಟೈಮ್. ಹೋದ ಜನ್ಮದಲ್ಲಿ ಹೋಗಿರ್ಬೋದು. ಅಂದ್ರೆ ಇನ್ನೇನು ಒಂದು 500 ಮೀಟರ್ಸ್. ರೋಡ್ ಚೆನ್ನಾಗಿದೆ ಅಲ್ಲ, ಇಲ್ಲಿವರೆಗೂ ಆರಾಮಾಗಿ ಬರ್ಬೋದು. ಮುಂದಕ್ಕೆ ನೋಡ್ಬೇಕು. ಸೊ ಅಲ್ಲಿ ರೈಟ್ ಸೈಡ್ ಕಾಣಿಸ್ತಾ ಇರೋದು ಹೇಮಾವತಿ ಡ್ಯಾಮ್. ಬ್ಯಾಕ್ ವಾಟರಾ?
ಅಂತ ಅನ್ಸುತ್ತೆ ಯೂಸ್ ಮಾಡೋದು ಈ ಟೂರಿಸ್ಟ್. ಫಿಶಿಂಗ್ ಮಾಡ್ತಾರಂತೆ ಪಪ್ಪು. ಫಿಶಿಂಗ್ ಇಲ್ಲ ಕಾಣ್ತಾ ಫಿಶ್ ತಗೊಂಡೋಗೋಣ ಇದ್ರೆ. ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇನೆ. ಬಟ್ ಆ ಕಡೆ ಒಂದೇನೋ ಏನೋ ಕನ್ಸ್ಟ್ರಕ್ಷನ್ ಆಗ್ತೈತಿ, ಏನೋ ಹೋಟೆಲ್ ಏನೋ ರೆಸಾರ್ಟ್ ಹೇಳಿಲ್ವಾ, ತುಂಬಾ ಜನ ಬರ್ತಾರೆ ಅಂತ. ಹೋದ್ರೆ ಸಂದೀಪ್ ಅವ್ರ ಮನೆ ಬರುತ್ತೆ ಆ ಕಡೆ. ಇಲ್ಲೇ ಬಂದ್ವಿ ನೋಡಿ. ಈ ಟೈಮಲ್ಲಿ ಆದ್ರೆ ನೋಡಿ ಕಾರ್ ಅಲ್ಲಿಗೆ ಬರುತ್ತೆ. ಹೋಗಿದೆ. ಇದು ರಿನೋವೇಷನ್ ಮಾಡೋದಕ್ಕೆ ಟೂರಿಸ್ಟ್ ಪ್ಲೇಸ್ ಮಾಡ್ಕೊಳಕ್ಕೆ ಗೌರ್ಮೆಂಟ್ ಅಪ್ರೂವ್ ಮಾಡ್ತಿದ್ದಾರೆ. ಅಂದ್ರೆ ಇದು ನೀರೆಲ್ಲ ನೋಡಿರ್ತೀರಾ ತುಂಬಾ ಜನ ಎಲ್ಲ ಮೂವಿಗಳು ಸಾಂಗ್ಸ್ ಎಲ್ಲ ಶೂಟ್ ಆಗಿದೆ. ಇದು ಮಳೆ ಬಂದ್ರೆ ಫುಲ್ ಮುಳುಗೋಗ್ಬಿಡುತ್ತೆ. ತೇಲ್ತಾ ತುಂಬಾ ಮೂವಿಗಳು ಸಾಂಗ್ಸ್ ಗಳೆಲ್ಲ ಶೂಟ್ ಆಗಿದಾವೆ. ಬಿಸ್ಲಲ್ಲ ಸಿಕ್ಕಾಪಟ್ಟೆ. ಹೆಂಗಿದೆ ಬಿಸ್ಲು? ಹೆವಿ ಇದೆ. ಬಟ್ ಇದು ಬ್ಯಾಕ್ ವಾಟರ್ ಅಂದ್ರೆ ಡ್ಯಾಮ್ ವಾಟರ್. ಇದು ಡ್ಯಾಮ್ ಬ್ಯಾಕ್ ವಾಟರ್ ನೋಡಿ. ಇದೆ ಶೆಟ್ಟಿಹಳ್ಳಿ ಚರ್ಚು, ತುಂಬಾ ಹಳೇ ಚರ್ಚು. ಬ್ರಿಟಿಷರ ಕಾಲದಲ್ಲಿ ಕಟ್ಬಿಟ್ಟು ಇದು ಮಳೆ ಬಂದಾಗ ಮುಳುಗೋದು. ಆಮೇಲೆ ಸಮ್ಮರ್ ಟೈಮಲ್ಲಿ ಕಾಣುತ್ತಷ್ಟೇನೆ, ಅದರಿಂದ ಈ ಥರ ಆಗೋಗ್ಬಿಟ್ಟಿದೆ. ಬಟ್ ತುಂಬ ಪ್ರೀ ವೆಡ್ಡಿಂಗ್ ಶೂಟ್ಸು ಇದು ಎಲ್ಲ ಆಗುತ್ತೆ. ಪ್ರೀ ವೆಡ್ಡಿಂಗ್ ಶೂಟು, ಮೂವಿ ಶೂಟ್ಸು ಮತ್ತು ಸಾಂಗ್ ಶೂಟ್ ಎಲ್ಲ ಆಗ್ತಾ ಇರುತ್ತೆ ಎಲ್ಲ ಅವಾಗವಾಗ. ಇಲ್ಲಿ ನೋಡಿ ಅವರು ಎಲ್ಲೋದ್ರು ಅಂತ. ರಶ್ಮಿ, ವೇರ್ ನೆಕ್ಸ್ಟ್? ಎಲ್ಲಿ ಯಾವ್ದೋ ಟೆಂಪಲ್ ಅಂತಪ್ಪ ನಿಯರ್ ಬೈ. ಬಿಸಿಲು ತಡಿಯಕ್ ಆಗ್ತಾ ಬಿಸಿಲು ತಡಿಯಕ್ ಎಲ್ಲಿ ಇಲ್ಲೇ ಕಾಣಿಸ್ತಿದ್ಯಾ? ಅಲ್ಲಿ ಹೋಗಕ್ಕಾಗತ್ತ ಫುಲ್ಲು ಅಪ್ಪ ಇತ್ತಂದಿದ್ವಿ ಕೂಲ್ ಡ್ರಿಂಕ್ಸ್ ತಂದಿದೀವಿ, ಅದನ್ನ ಕುಡಿತಾ ಇದೀವಿ. ಇಲ್ಲ ಅಂದ್ರೆ ಇದು ನೋಡಿ ಟೆಂಪಲ್ಗೆ ಬಂದ್ವಿ ಇವಾಗ. ರಂಗನಾಥ ಸ್ವಾಮಿ ಟೆಂಪಲ್. ಏನೋ ಬ್ರಿಡ್ಜ್ ಕಟ್ತಾ ಇದಾರೆ. ಸುತ್ತ ಬ್ಯಾಕ್ ವಾಟರ್ ಇದೆ, ಹೇಮಾವತಿ ಬ್ಯಾಕ್ ವಾಟರ್. ಹಾ, ನೀವು ಬರ್ತೀರಾ? ಓಕೆ. ಏನ್ ತಗೊಂತ ಇದೆಯಾ? ಚುರ್ಮುರಿನ? ಸರಿ. ಬಿಸಿದೆ, ಹೋಗು ರಾಜಾ. ಚೆನ್ನಾಗಿರಲ್ಲ? ಹಾ, ನೋಡ್ಬೇಕು ನಾವು. ಪಾಪ ಹೆಂಗಿದೆ ಪಾದಗಳು? ಅಲ್ಲಿಂದ ಬಂದವರೇನೆ ಚುರ್ಮುರಿ ತಾಂತಿಂತ ಅಂತ ಕೂತೀನಿ. ಚೆನ್ನಾಗಿದೆ ಮಾವಿನಕಾಯಿ ಚುರ್ಮುರಿ. ಸೊ ಅಲ್ಲಿ ಶೆಟ್ಟಿಹಳ್ಳಿ ಚರ್ಚಿಗೆ ಹೋಗ್ಬಿಟ್ಟು ಇವಾಗ ಇಲ್ಲಿ ರಂಗಸ್ವಾಮಿ ಬೆಟ್ಟ ಅಂತ ಹತ್ರದಲ್ಲೇ ಇರೋದು. ಇದು ತುಂಬ ಫಸ್ಟ್ ಏನು ಅಷ್ಟು ಫೇಮಸ್ ಇರಲಿಲ್ಲ, ಇತ್ತೀಚೆಗೆ ಒಂದು ಇನ್ಸ್ಟಾಗ್ರಾಮ್ ರೀಲ್ಸ್ ತುಂಬ ಫೇಮಸ್ ಆಗಿದೆ. ಬಂದಿದ್ವಿ. ಸೊ ಸುತ್ತಲೂ ಹೇಮಾವತಿ ಬ್ಯಾಕ್ ವಾಟರ್ ಇದೆ. ಅಲ್ಲಿ ಗೊರೂರು ಡ್ಯಾಮು ಕಾಣಿಸುತ್ತೆ ನಿಮಗೆ, ಡ್ಯಾಮ್ ಗೇಟ್ ಎಲ್ಲ. ತುಂಬ ಚೆನ್ನಾಗಿದೆ ಲೊಕೇಶನ್. ಆ್ಯಕ್ಚುಲಿ ತೋರಿಸ್ತೀನಂತೆ ಎಷ್ಟು ಚೆನ್ನಾಗಿದೆ ಅಂತ. ಆಮೇಲೆ ಇವಾಗ ಮೇ ಬ್ರಿಡ್ಜ್ ಏನೋ ಕಟ್ತಾ ಇದ್ದಾರೆ ಎಲ್ಲಿಗೂ ಕನೆಕ್ಟಿವಿಟಿ ಕೊಡೋದಕ್ಕೆ. ಇದು ಯಾವುದೋ ಡ್ಯಾಮ್ ಕಟ್ತಾ ಇದ್ದಾರೆ. ಇದು ಏನು ಕಟ್ತಿರೋದು?
ನೀರಿಗೆ ಇದು ಮಾಡ್ತಿರೋದಂತೆ ಫಿಲ್ಟರಾ? ಮಾಡ್ಬಿಟ್ಟು ಹಾಸನಿಗೆ ಓಕೆ, ಸಪ್ಲೈ ಮಾಡೋದಕ್ಕೆ ಫಿಲ್ಟರ್ ಮಾಡ್ತಾ ಇದ್ದಾರಾ? ಇದೆಲ್ಲ ಸುತ್ತಕ್ಕೂ ಇರೋದು ಬ್ಯಾಕ್ ವಾಟರು, ಅದೇನೇ ಟೆಂಪಲ್. ಪವನ್ ಕಾರ್ ತಗೊಂಡ್ಬರ್ತಾ ಇದ್ದಾರೆ. ಹಾಕೋ ಸ್ಲಿಪ್ಪರ್ ಹಾಕಮ್ಮ. ನೋಡಿದ್ರಿ ಅವಳಾಟ. ಬಟ್ ಚೆನ್ನಾಗಿದೆ ಲೊಕೇಶನ್. ಹಲೋ ಅವರ ಹೆವಿ ಬಿಸಿಲಿದೆ ಮಾತ್ರ ಹೇಳ್ಬೇಕಂದ್ರೆ. ನೋಡಿ ಹಿಂಗೆ ಮೆಟ್ಲತ್ತಿ ಹೋಗ್ಬೇಕು ಟೆಂಪಲ್. ಪವನ್ ನೋಡಿ ಬಿಟ್ಟೋಗ್ತಿರೋದು, ನಮ್ಮನ್ ಬಿಟ್ಟೋಗ್ತಾವ್ರೆ ಈ ಬಿಸಿಲಲ್ಲಿ. ಚಿಕ್ಕ ಸ್ಟಾಪ್ ಮಾಡೋಣ. ಕಾಣಿಸ್ತಾ ಇದೆ ಅನ್ಸುತ್ತೆ ನಿಮಗೆ, ಝೂಮ್ ಆಗ್ತೀನಿ ರೀ. ಅದನ್ನೇ ಗರುಡ ಡ್ಯಾಮ್ ಗೇಟ್ಸ್ ಇದೆಯಲ್ಲ, ಮೇನ್ ಗೇಟ್ಸು ಅದೇನೆ. ಅಲ್ಲಿ ಓಪನ್ ಮಾಡ್ತಾರೆ ನೋಡಿ, ಅಲ್ಲಿ ಇದೆಯಲ್ಲ ಅದನ್ನೇ ಗರುಡ ಡ್ಯಾಮ್. ಬಟ್ ಚೆನ್ನಾಗಿದೆ ಲೊಕೇಶನ್, ಸುತ್ತನೂ ನೀರಿರೋದ್ರಿಂದ ಸೂಪರ್ ಆಗಿದೆ. ಬಟ್ ಮಳೆಗಾಲದಲ್ಲಿ ಇನ್ನೂ ನೀರು ಫುಲ್ಲು ಬಂದರೆ ಚೆನ್ನಾಗಿರುತ್ತೆ ಮೇಲೆ. ಇವಾಗ ಎಲ್ಲ ಮುಗಿಸ್ಕೊಂಡು ಟೆಂಪಲ್ ಊಟಕ್ಕೆ ಬಂದ್ವಿ. ಇದ್ಯಾವುದು ಆರ್ವಿ ಮೆನ್ಷನ್ ಬಾವ? ಹಾ, ಇದು ಚೌಟ್ರಿ ಕಮ್ ರೆಸ್ಟೋರೆಂಟಾ? ಸೊ ಊಟ ಮಾಡೋಣ ಅಂತ ಬಂದ್ವಿ. ನೋಡೋಣ ಏನು ವೆರೈಟಿ ಸಿಗುತ್ತೆ, ಏನೇನು ಇದೆ ಅಂತ. ಪಾರ್ಕಿಂಗ್ ಒಳಗಡೆನೇ ಇದೆ, ಪಾರ್ಕಿಂಗ್ ಏನು ಪ್ರಾಬ್ಲಮ್ ಇಲ್ಲ. ನೋಡೋಕೆ ಚೆನ್ನಾಗಿದೆ. ಇದೆ ಆರ್ ವಿ ಮೆನ್ಷನ್. ಆರ್ ವಿ ಮ್ಯಾನ್ಷನ್ ಹೋಟೆಲ್. ಓಕೆ ಅಂಕಲ್, ಥ್ಯಾಂಕ್ ಯು. ಆ ಕಡೆ ಒಂದು ನಾಲ್ಕು ತೋರಿಸೋಣ. ಪಾಪ ಎಲ್ಲಿಗೆ ಬಂದ್ವಿ? ಹಾಗೆ ಗೊತ್ತಾ? ಚೌಟ್ರಿನ ಇದೆಯಾ? ಇದು ಚೌಟ್ರಿ ಅಂತೆ, ಇದು ಊಟದ್ದು ಹೋಟೆಲ್ ಕಮ್ ಚೌಟ್ರಿ. ಹಾ, ಗೊತ್ತಿಲ್ಲ ನೋಡು, ತಗೊಂಬಂದಿದೀವ ಗೊತ್ತಿಲ್ಲ ನೋಡು. ಇಲ್ಲ ಸರಿ ಬಾ, ನಾನು ಇದು ಮಾಡು. ಪವನ್ ಮನೆಯಲ್ಲೇ ಬಿಟ್ಟು ಬಂದಿದ್ದಾರೆ ವ್ಯಾಲೆಟ್. ಒಂದು ಶೆಟ್ಟಿಗೆ ಎಸಿ ಒಳಗಡೆ ಹೋಗಿ ಕೂತ್ಕೊಂಡ್ರೆ ನಾನು ಯಾವಾಗ ಬರ್ತೀನಿ ಹೊರಗಡೆ. ಊಟ ಮಾಡಿಕೊಂಡು ಮನೆಗೆ ಹೋಗೋದು ಇನ್ನೇನು ಅಂತ ಇರೋಗೆ ಗೆಂಡೆಕಟ್ಟೆ ಫಾರೆಸ್ಟ್ ಅಂತ. ನಾವು ಇಲ್ಲಿ ಹಾಸನದ ಸಿಟಿನಲ್ಲೇ ಇರೋದು, ಏನೊಂದು 5-6 ಕಿಲೋಮೀಟರಲ್ಲಿ. ಬಟ್ ಇದು ಅರಣ್ಯ ಇಲಾಖೆ ಹಾಸನ ವಿಭಾಗ ಅಂತ ಇದೆ. ಸುಮ್ಮನೆ ಬಂದ್ವಿ, ಹೆಂಗಿದೆ ನೋಡೋಣ ಏನು ಅಂತ. ಫಸ್ಟ್ ಟೈಮ್ ನಾನು ಬರ್ತಿರೋದು, ಇಲ್ಲೇ ಇದ್ದನು ಸಿಟಿನಲ್ಲಿ ಇದ್ದನು ಎಷ್ಟೋ ಜನ, ತುಂಬ ಜನ ಬಂದು ಹೋಗ್ತಾರೆ. ಬಟ್ ನಾನು ಅದು ಫಸ್ಟ್ ಟೈಮ್ ಬರ್ತಿರೋದು ಇಲ್ಲಿ ಗೆಂಡೆಕಟ್ಟೆ ಫಾರೆಸ್ಟ್ಗೆ. ನೋಡೋಣ ಬನ್ನಿ ಹೆಂಗೆಂಗಿದೆ ಏನೇನು. ಫಸ್ಟ್ ಟೈಮ್ ನಾನು ಬರ್ತಿರೋದು ಇಲ್ಲೇ ಮನೆ ಹತ್ರ ಇಟ್ಕೊಂಡು. ಬಟ್ಟು ಚೆನ್ನಾಗಿ ತಿಂದಿದ್ದೀವಲ್ಲ, ಈಗ ಡೈಜೆಷನ್ ಮಾಡ್ಕೋಬೇಕಷ್ಟೆ. ಮನೆ ಹತ್ರವಾ ನಾವು ಒಂದಿನೂ ಬಂದಿಲ್ಲ. ನಾವು ಯಾಕೆ ಬಂದಿಲ್ಲ? ಅವಾಗೆಲ್ಲ ಕಾಲೇಜ್ ಇಲ್ಲಿ ಏನು ಗೊತ್ತಾ, ಜಾಸ್ತಿ ಅವ್ರು ಇವ್ರು ಅಂತ ಬಂದು ಹೋಗ್ತಾ ಇರ್ತಾರೆ. ಅವ್ರು ಇವ್ರು ಅಂತಂದ್ರೆ ಯಾರು? ಯಾರು ಕಾಲೇಜ್ ಹುಡುಗರು ಅವ್ರು ಇವರು ಜಾಸ್ತಿ ಬಂದು ಹೋಗ್ತಾರೆ ಅವ್ರ ಫ್ರೆಂಡ್ಸ್ ಜೊತೆ, ಅವ್ರವ್ರ ಗರ್ಲ್ ಫ್ರೆಂಡ್ಸು ಬಾಯ್ ಫ್ರೆಂಡ್ಸ್ ಜೊತೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಬಟ್ ನಾವಿಲ್ಲೇ ಎತ್ಕೊಂಡು ಒಂದಿನೂ ಬಂದಿಲ್ಲ. ಅದಕ್ಕೆ ನೋಡೋಣ ಇವತ್ತು ಹೆಂಗಿದೆ. ಅಟ್ಲೀಸ್ಟು ಇವತ್ತು ಅದೇ ಇಂಟೆನ್ಷನ್ನೇ ಅದು. ನಾವು ಎಲ್ಲೆಲ್ಲ ಹತ್ತತ್ರ ಇಟ್ಕೊಂಡು ಪ್ಲೇಸ್ ಕವರ್ ಮಾಡಿಲ್ವೋ ಅಲ್ಲಲ್ಲಿ ಹೋಗ್ಬಿಟ್ಟು ಬರ್ತಾ ಇದ್ದೀವಿ. ಅಂದ್ರೆ ಫುಲ್ ಬಿಸಿ ಇದ್ವಿ. ಅವ್ರು ಬೆಂಗಳೂರಲ್ಲಿ, ನಾನು ಹಾಸನಲ್ಲಿ ಮನೆ ಕನ್ಸ್ಟ್ರಕ್ಷನ್ ಮಾಡ್ತಾರೆ ಅಂತ ಬಿಸಿ ಇದ್ವಿ. ಎಲ್ಲಿ ಒಂದು ರಿಫ್ರೆಶ್ಮೆಂಟ್ ಆಗಲಿ ಅಂತ ಇವತ್ತೆಲ್ಲ ಸೇರ್ಕೊಂಡಿರೋದ್ರಿಂದ ಒಂದು ಔಟಿಂಗ್, ಒನ್ ಡೇ ಔಟಿಂಗ್. ನಾವು ಒಬ್ರು ಇಲ್ಲ, ನಾವು ಕರೆಕ್ಟ್ ಪ್ಲೇಸಿಗೆ ಬಂದಿದ್ದೀವಿ. ಬಟ್ ಇಲ್ಲ, ಅದೇ ಎಂಟ್ರೆನ್ಸ್ ಫೀಸ್ ಎಲ್ಲ ತಗೊಂಡ್ರು, ಟಿಕೆಟ್ ಕೊಟ್ಟರು, ಕರೆಕ್ಟ್ ಪ್ಲೇಸ್ಗೆ ಬಂದಿದ್ದೀವಿ. ಎಷ್ಟು ತಗೊಂಡ್ರೆ ಎಂಟ್ರೆನ್ಸ್ ಫೀಸ್? 30 rupees per person. ಬಟ್ ಇದು ಸೇಫ್ ಜಾಗ ಅಲ್ಲ ಅಂತ ಕೆಲವರು ಅವಾಗಿಂದ ಹೇಳೋರು. ಅದಕ್ಕೆ ನಮ್ಮಮ್ಮ ಯಾರು ಹೋಗೋದಕ್ಕೆ ಬಿಡ್ತಾನೆ ಹೋಗಿಲ್ಲ. ಸೊ ಇವತ್ತು ಪಾಪು ಎಲಿಫೆಂಟ್ ನೋಡಿ ಹೆಂಗೆ ಹತ್ತಿ ಜಾರಲ್ಲ ನಾನು. ಬಂದ್ಬಿಡ ನಿಧಾನ ನಿಧಾನ ಜೋರ ಕೇಳ್ಬಿಡುತ್ತೆ.
ಇವರು ಅಲ್ಲಲ್ಲ ಇಲ್ಲಿ ಕೇಳು ಏನು ಅನಿಮಲ್ಸ್ ಇದಾವ ಅಂತ ಬಂದ್ರೆ ನೀವಾಗ್ಲೇ ಅನಿಮಲ್ ತರ ಆಡ್ತಾ ಇರೋ. ಇದು ಆಕ್ಚುಲಿ ಚೆನ್ನಾಗಿರೋದು. ಭಯ ಪಾಪ ನಿನ್ಗೂ ಆಡಿಸ್ತೀನಿ. ಭಯ ಆಗ್ತದೇನು ಅಂದ್ರೆ ಪವನ್ ಪವನ್ ಎಲ್ಲ ಕರ್ಕೊಂಡು ಹೋಗಿದ್ರು. ನಮ್ಮ ಅಕ್ಕ ಗೊತ್ತಿರೋದವ್ರದ್ದು ಯಾರ್ದು ಮದ್ವೆ ಇತ್ತು, ಮತ್ತೆ ನನ್ಗೂ ಗೊತ್ತಿರೋರೇನೆ. ನಮ್ಮ ಮದ್ವೆಗೆಲ್ಲ ಬಂದಿದ್ರು. ಅವ್ರ ಮದ್ವೆ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದೀವಿ. ಬಟ್ ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಮ್ಯಾಟರ್ ಹೇಳಿದ್ದೆ, ನನಗೆ ಬರ್ಡೇಗೆ ಪವನ್ ಇನ್ನೂ ಗಿಫ್ಟ್ ಕೊಟ್ಟಿಲ್ಲ ಅಂತ. ಸೊ ಅದೇನ್ ಗಿಫ್ಟ್ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಅಂತ ಹೇಳಿದ್ರೆ, ಅಂದ್ರೆ ರಿಂಗ್ ಕೊಟ್ಟಿದ್ರ, ಅದಕ್ಕಿಂತ ಒಂದು ಇನ್ನ ಇಂಪಾರ್ಟೆಂಟ್ ಕಾಸ್ಟ್ಲಿ ಗಿಫ್ಟ್ ಬರುತ್ತೆ ಅಂತ ಹೇಳಿದ್ರಲ್ಲ, ಅದೇನಂತ ಯಾರಿಗೂ ಇನ್ನ ಗೊತ್ತಿಲ್ಲ ನಮ್ಮ ಮನೆಯವ್ರು ಬಿಟ್ರೆ. ಸೊ ಅದೇನಂತ ಅಂದ್ರೆ, ನಾವು ಮೇನ್ ಹಾಸನ್ ಬಂದಿದ್ದಿ ವಿಡಿಯೋ ಮಾಡಿ ಹಾಸನ್ ಬಂದಿರೋ ರೀಸನ್ ಅಂದ್ರೆ, ಈ ವಿಡಿಯೋ ಮಾಡ್ತಿರೋ ರೀಸನ್ ಅಂತ ಅಂದ್ರೆ, ಮೊನ್ನೆ ರಿಜಿಸ್ಟ್ರೇಷನ್ ಇತ್ತು, ಸೈಟ್ ತಗೊಂಡ್ವಿ ಹಾಸನ್ನಲ್ಲಿ. ನಂಗೊಂದು ಕನ್ಸಿತ್ತು ನಮ್ಮೂರಲ್ಲಿ ಒಂದು ಏನಾದ್ರೂ ಮಾಡ್ಬೇಕು, ಒಂದು ಅಂದ್ರೆ ನನ್ನ ನೆನಪಿಗೋಸ್ಕರ ಇರಬೇಕು ಅಂತ. ಸೊ ಹಾಸನಲ್ಲಿ ಒಂದು ಸೈಟ್ ತಗೊಂಡ್ವಿ. ಮೊನ್ನೆ ಗುರುವಾರ ರಿಜಿಸ್ಟ್ರೇಷನ್ ಆಯ್ತು. ಸೊ ಇವಾಗ ಅಲ್ಲೇ ಸೈಟ್ ಹತ್ರಕ್ಕೆ ಹೋಗ್ತಾ ಇದೀವಿ. ನೋಡೋಣ ಹೆಂಗಿದೆ ಏನಾಗಿದೆ ಅಂತ ನೋಡೋಣ ಅಂತ. ಸೊ ಎಕ್ಸೈಟಿಂಗ್ ಆಕ್ಚುಲಿ. ತುಂಬಾ ವರ್ಷಗಳಿಂದ ಆಸೆ ಇತ್ತು ನಾನು ಏನಾರ ಮಾಡಬೇಕು ನಮ್ಮ ಊರಲ್ಲಿ ಅನ್ನೋ ಥರ. ಸೊ ಒಂದು ಇನ್ವೆಸ್ಟ್ ಮಾಡಿಬಿಟ್ಟು ಸೈಟ್ ತೊಗೊಂಡಿದ್ವಿ. ಸೊ ಫೈನಲಿ ಒಂದು ಬಿಗ್ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಪವನ್ ನನಗೆ ಗಿಫ್ಟ್ ಮಾಡಿದ್ದಾರೆ ನನ್ನ ಬರ್ಡೇಗೆ ಈ ವರ್ಷ. ವಾಟ್ ಪವನ್? ಏನು ತಾವು ಖುಷಿನಾ? ಆಬ್ವಿಯಸ್ಲಿ ಖುಷಿಯಾಗಿ ಆಗ್ತೀನಲ್ಲ. ಸೈಟ್ ಪವನಿಗ ರಶ್ಮಿಗ? ಪವನ್ಗೂ ಅಲ್ಲ ರಶ್ಮಿಗೂ ಅಲ್ಲ, ಪವನ್ ರಶ್ಮಿ ಹುಟ್ಟೋ ಮಕ್ಕಳಿಗೆ. ಪವನಿಗ ಪವನಿಗೆ ಇದು ಸೈಟ್. ಪವನಿ ನಿಂಗ ಸೈಟ್ ಅದು? ಹೌದಾ? ಅವಳು ಬಂದೆ ರಶ್ಮಿ ಮನೆ ನಿಂದು ನನ್ಗೆ ಆಯ್ತಾ? ನನಗೆ ಅದಕ್ಕೆ ಅಪ್ಪ ನನ್ಗೆ ಬರ್ಕೊಡ್ತು. ಮೊನ್ನೆ ಹೋಗಿದ್ವಲ್ಲ, ಅದನ್ನ ಬರ್ಕೊಡ್ತು ಅಪ್ಪ ನನ್ಗೆ. ಸೈಟ್ ಇದೆ ನಮ್ದು. ಪಾಪ ಈ ಕಡೆ ಬಾ ಸೈಡಿಗೆ. 102 ಸೈಟ್ ನಂಬರ್. ಸೊ ಇದು ಇಲ್ಲಿಂದ ಅಲ್ಲಿವರೆಗೂ ಅದೇ ಮೇನ್ ರೋಡು, ಅಲ್ಲಿದೆಯಲ್ಲ ಅದೇ ಮೇನ್ ರೋಡು. ಸೊ ಹಾಸನ್ ಟು ಅರಸೀಕೆರೆ ರೋಡಲ್ಲೇ ತಾಂಡಿದ್ದೀವಿ. ಗುರುವಾರ ರಿಜಿಸ್ಟ್ರೇಷನ್ ಆಯಿತು. ನಮ್ಮ ಯಜಮಾನ್ರು ಎಲ್ಲ ಮಾಡಿಬಿಟ್ಟು ಮಾಡಿಸಿದ್ರು. ಇಳಿರಿ ಯಜಮಾನ್ರೆ, ಯಾಕೆ ಹಿಂಗೆ ಕೂತಿದ್ದೀರಾ? ಕುಂಕುಮ ನೋಡಿ, ಟೆಂಪಲ್ಗೆ ಹೋಗಿ ಬಂದು ಕುಂಕುಮ ಇಟ್ಕೊಂಡಿರೋದು. ಏನಿದು ಪಾಪನ ಹೆಸ್ರಿಗೆ ಬರ್ಕೊಟ್ಬಿಡ್ಲಾ? ಆ ಮನೆ ನಾವು ಬರ್ಸ್ಕೊಬಿಡೋಣ, ಇದನ್ನ ಪಾಪನ ಹೆಸ್ರಿಗೆ ಬರ್ಕೊಟ್ಬಿಡ್ತೀನಿ. ಬರ್ಕೊಡು. ಏನು ಯಾಕಳು? ಯಾವ್ದು ನಿನ್ನ ಮನೆ? ಆಲ್ಮೋಸ್ಟ್ ಎಲ್ಲ ಮನೆಗಳು ಆಗ್ತಾ ಇದಾವೆ ತಗೊಂಡು. ಕೆಲವರು ಇನ್ವೆಸ್ಟ್ಮೆಂಟಿಗೋಸ್ಕರ ತಗೊಂಡ್ ಬಿಟ್ಟಿದ್ದಾರೆ. ಸೊ ಸದ್ಯಕ್ಕೆ ನಾವಂತೂ ಏನ್ ಮನೆ ಕಟ್ಟಲ್ಲ. ಇಲ್ಲಿ ಇರೋದು ಆ ಕಡೆ ಇದ್ರೆ ಸ್ವಲ್ಪ ಕಮ್ಮಿಗೆ ಸಿಗೋದು. ಬಟ್ ಬೇಕು. ಇದು 12 ಫೀಟ್ ರೋಡ್ ಇದು. ಆ ಕಡೆಗಾರ ಇನ್ನು 250 ರೂಪೀಸ್ ಕಮ್ಮಿ ಆಗೋದು. ಅಲ್ಲ ಇನ್ನ ಕಮ್ಮಿ ಆಗೋದು ಒಟ್ಟಿನಲ್ಲಿ. ಬಟ್ ನಾವು ಸ್ವಲ್ಪ ರೋಡ್ ಚೆನ್ನಾಗಿರ್ಲಿ, ವೆಂಟಿಲೇಷನ್ ಎಲ್ಲ ಫ್ಯೂಚರ್ ಅಲ್ಲಿ ಚೆನ್ನಾಗಿರುತ್ತೆ ಅಂತ ಸೊ ಈ ಕಡೆನೇ ತಗೊಂಡ್ವಿ. ಸೊ ಅದೇ ಇದು ಬಂದು ಮೈನ್ ರೋಡು. ಇದು ಬಂದು ಅದೇ 12 ಫೀಟ್ ಮೈನ್ ರೋಡು. ಸೊ ಇದ್ರದ್ದು ಆ ಕಡೆ ಬಂದು ಅದೆಷ್ಟು ಫೀಟು, ಅದು ರೋಡ್ ಕಮ್ಮಿ, ಇದ್ರಲ್ಲಿ ಅರ್ಧ ಇರುತ್ತೆ ಅಷ್ಟೇ. ಹಾಂ ಎಕ್ಸಾಕ್ಟ್ಲಿ. ಇನ್ನೊಂದು ರೋಡ್ ಅಲ್ಲೋಗಿದೆ. ಹಾಂ ಇನ್ನೊಂದು ರೋಡ್ ಅಲ್ಲೋಗಿದೆ. ಆಕ್ಚುಲಿ ಕಾರ್ನರ್ ಸೈಡ್ಗೆ ಟ್ರೈ ಮಾಡಿದ್ವಿ, ಬಟ್ ಸೋಲ್ಡ್ ಔಟ್ ಆಗಿಬಿಟ್ಟಿದೆ. ಯಾವ ಸದ್ಯಕ್ಕೆ ಸಿಕ್ಕಿಲ್ಲ. ಓಕೆ ಇಲ್ಲೇ ಇರಲಿ ಅಂತ ಒಂದು ಇನ್ವೆಸ್ಟ್ಮೆಂಟ್ಗೆ ಹಾಕಿದ್ ಅಂದರೆ ತಗೊಂಡ್ವಿ. ಸದ್ಯಕ್ಕೆ ಅದೇ ಏನು ಮನೆ ಪ್ಲಾನ್ ಇಲ್ಲ. ಅದೇ ಮನೆ ಸ್ವಲ್ಪ ಕಟ್ಟಿ ನೋಡೋಣ ಏನೇನು ಮಾಡ್ಬೋದು ಏನೇನು ಅಂತ ಫ್ಯೂಚರಲ್ಲಿ. ಇದ್ರಲ್ಲಿ ಅದೇನೆ ಒಂದು ಗುಡ್ ಥಿಂಗ್ ಏನು ಇಷ್ಟ ಆಯಿತು ಅಂತ ಅಂದರೆ, ಇಲ್ಲಿಗೆ ಕಿಡ್ಸ್ ಪ್ಲೇ ಏರಿಯಾ ಮತ್ತು ಇನ್ನೊಂದು ಗಾರ್ಡನಿಂಗ್ ಪಾರ್ಕ್ ಎಲ್ಲ ಬರುತ್ತೆ. ಲೇಕ್ ಇದೆ ಪಕ್ಕದಲ್ಲೇ, ಆ ಕಡೆ ಅದು ಲೇಕ್. ಇಲ್ಲ
ಅಂತವ್ರಿಗೆ ಮಾತಾಡ್ಸೋಕ್ಕೋಸ್ಕರ ಎಲಿಪ್ಯಾಡ್ ಇದೆ. ಹೆಂಗೆ ಪಿಕಾಕ ಕಿರ್ಚೋದು? ಸಖತ್ತಾಗಿ ಮಳೆ ಬರೋ ಥರ ಆಗಿದೆ, ಗಾಳಿ ಚೆನ್ನಾಗಿ ಬೀಸ್ತಾ ಇದೆಯಪ್ಪ. ಸೊ ಇವಾಗ ಮತ್ತೆ ನಾವು ಊರಿಗೆ ಹೋಗ್ಬೇಕು. ಊರಿಗೆ ಹೋಗೇ ಇಲ್ಲ, ನಾವು ಬಂದಿದ್ದು ಹಾಸನ್ಗೆ ಗುರುವಾರ ಬಂದ್ವಿ. 2-3 ಡೇಸ್ ಆಯ್ತು ಇಲ್ಲೇನೆ. ಊರಿಗೆ ಹೋಗ್ಬಿಟ್ಟು ನಾಳೆ ಮತ್ತೆ ಬ್ಯಾಂಗ್ಳೂರ್ಗೆ ಹೋಗ್ಬೇಕು. ಇವಾಗ ಬಾವಂಗೆ ವೆಯ್ಟಿಂಗ್, ಅವ್ರು ಆಫೀಸ್ಗೆ ಹೋಗಿದ್ದಾರೆ. ಸೊ ಅವ್ರು ಮುಗಿಸ್ಕೊಂಡು ಬರ್ತಿದ್ದಂಗೆ ಎಲ್ಲರೂ ಊರಿಗೆ ಹೋಗ್ಬಿಡ್ತೀವಿ. ಅಲ್ಲೊಂದು 2 ದಿನ ಇದ್ಬಿಟ್ಟು ಮತ್ತೆ ಬ್ಯಾಂಗ್ಳೂರು. ಇನ್ನೊಂದು ಎಕ್ಸಾಕ್ಟ್ ಅಬ್ಸರ್ವ್ ಮಾಡ್ದ, ಇಲ್ಲಿ ಯಾವ ಥರ ವಾತಾವರಣ ಬರ್ತೈತೆ, ಊರ್ ಥರ ಫೀಲ್, ವೆದರ್ ಆ ಥರ ಚೆನ್ನಾಗಿ ಬಿಸ್ತಾ ಇದೆ. ಹೌದು, ಮೇ ಬಿ ಬಿಲ್ಡಿಂಗ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ಮೇಲೆ, ಅಂದರೆ ಇಲ್ಲಿ ಸುತ್ತಮುತ್ತ ಮನೆಗಳು ಜಾಸ್ತಿ ಆದಮೇಲೆ ಸ್ವಲ್ಪ ಕಮ್ಮಿ ಆಗುತ್ತೆ ಅನ್ಸುತ್ತೆ. ಚೆನ್ನಾಗಿದೆ. ಸೊ ಇಲ್ಲಿಗೆ ಅದೇ ಇದನ್ನು ನಿಮಗೆ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಅದಕ್ಕೆ ಈ ವಿಡಿಯೋದಲ್ಲಿ ನಿಮಗೆ ಎಲ್ಲರ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಹೀಗೆ ನನ್ನ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ನನ್ನ ವಿಡಿಯೋಗಳನ್ನ ಹೀಗೆ ನೋಡ್ತಾ ಇರಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟಾಟಾ, ಬಾಯ್ ಬಾಯ್.